ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೆಡಿ ಜಂಬಿಗಿ ಗ್ರಾಮದಲ್ಲಿ ಚಿರತೆಯೊಂದು ಬೋನಿನೊಳಗೆ ಬಿದ್ದು ತನ್ನ ಗರ್ಜನೆಯನ್ನು ಗರ್ಜಿಸುತ್ತಿದೆ. ಕಳೆದ 2-3 ತಿಂಗಳ ಕಾಲ ಚಿರತೆಯು ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಚಿರತೆಯ ದಾಳಿಯಿಂದ ದನಕರುಗಳಿಗೆ ಹಾನಿ ಉಂಟು ಮಾಡುತ್ತದೆಂಬ ಭಯದ ವಾತಾವರಣದಲ್ಲಿ ತಿರುಗಾಡುತ್ತಿದ್ದ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಕಷ್ಟಕರವಾಗಿತ್ತು. ಆದರೆ ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯಲು ಸಾಕಷ್ಟು ಪ್ರಯತ್ನಿಸಿದರೂ ಸಹ ಚಿರತೆ ತಪ್ಪಿಸಿಕೊಂಡು ತಿರುಗಾಡುತ್ತಿತ್ತು. ಇದರಿಂದ ಬೇಸತ್ತ ಅರಣ್ಯ ಇಲಾಖೆಯವರು ಬೋನಿನ ವ್ಯವಸ್ಥೆಯನ್ನು ಸಹ ಮಾಡಿದರು. ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದಿರಲು ಸಹ ಸೂಚನೆಯನ್ನು ಸಹ ನೀಡಿದರು. ಆದರೆ ಆಹಾರ ಅರಸಿಕೊಂಡು ತಡರಾತ್ರಿಯಲ್ಲಿ ಚಿರತೆಯು ಬೋನಿನೊಳಗೆ ಬಿದ್ದಿದೆ. ಹೊಲದಲ್ಲಿ ಇಟ್ಟಿರುವ ಬೋನಿನೊಳಗೆ ಚಿರತೆ ಸೆರೆಯಾಗಿದೆ. ಚಿರತೆಯನ್ನು ನೋಡಲು ಮುಗಿಬಿದ್ದ ಗ್ರಾಮಸ್ಥರು ಚಿರತೆಯು ತಡರಾತ್ರಿಯಲ್ಲಿ ಬೋನಿನಲ್ಲಿ ಬಿದ್ದಿದ್ದನ್ನು ಕಂಡ ಗ್ರಾಮಸ್ಥರು ಭಯಭೀತಗೊಂಡಿದ್ದರು. ಸ್ಥಳಕ್ಕೆ ಜಮಖಂಡಿ ಅರಣ್ಯ ಇಲಾಖೆ ಅಧಿಕಾರಿ ಬಂದು ಚಿರತೆಯು ಬೋನಿನಲ್ಲಿ ಬಿದ್ದಿದ್ದನ್ನು ಸುರಕ್ಷಿತವಾಗಿ ಬೋನಿನ ಸುತ್ತ ಪ್ಲಾಸ್ಟಿಕ್ ಹಾಳೆಯನ್ನು ಹೊದಿಸಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು, ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಬೇರೆ ಅರಣ್ಯಕ್ಕೆ ಬಿಡುವ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಗಂಡೈತು ಹೆಣ್ಣೈತು ಅನ್ನೋದು ಏನು ಹೇಳ್ಬೇಕಿಲ್ಲ. ಹೋಗಾಕ ಅಂದಾಕ ಮಂದಲ್ಲಿ ಬರೀ ಈ ಕಡೆ ಏನು ಬರೀ ಹಲೋ ಅದಾಪ ನೋಡ ಇದೆ ಮಾಡಿ ನೋಡಾದ್ರು ಹೊಲ ಹೆಂಗದವ ಸುಮಾರು ದಿನಗಳಿಂದ ಇಲ್ಲಿ ಪ್ರದೇಶದಲ್ಲಿ ಓಡಾಡ್ತಾ ಇತ್ತು. ಜನರಿಗೆ ಯಾವುದೇ ತೊಂದರೆ ಮಾಡಲಿಲ್ಲ. ಆದರೆ ಅದು ಓಡಾಡ್ತಾ ಇರೋದ್ರಿಂದ ಜನರಲ್ಲಿ ಸುಮಾರು ಭಯ ಹುಟ್ಟಿಕೊಂಡಿತ್ತು. ಸೊ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಅವರು ಏನು ನಿರ್ದೇಶನ ಕೊಡ್ತಾರೋ ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿ. ಅದೇ ಇವತ್ತಿನ ದಿವಸ ಚಿರತೆ ಸಿಕ್ಕಿದೆ, ಜನರು ಎಲ್ಲರೂ ನಿರಾಳರಾಗ್ಯಾರ. ಮುಂದಿನ ದಿನ ಇವರು ಆರಾಮಾಗಿರ್ಬೋದು ಅಂತೇಳಿ ಹೇಳ್ಬೋದು. ಈ ಚಿರತೆಗೆ ಅರವಳಿಕೆ ಏನಾದರೂ ನೀವು ಕೊಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಇಲ್ಲ, ಅದಕ್ಕೆ ಅವರು ಮೇಲಾಧಿಕಾರಿಗಳು ಏನು ಹೇಳ್ತಾರೆ, ಹಾಗೆ ವೆಟರ್ನರಿ ಡಾಕ್ಟರ್ಸ್ ಏನು ಇದು ಮಾಡ್ತಾರೆ ಅವ್ರ ಪ್ರಕಾರ ಅವರು ಅದರ ಬಗ್ಗೆ ಕ್ರಮ ತಗೊಳ್ತಾರೆ. ಇವಾಗ ಚಿರತೆ ಬಿಡಲು ಎಲ್ಲಿ ಪ್ರಯತ್ನ ಮಾಡ್ತಾರೆ ಸರ್? ಎಲ್ಲಿ ಯಾವ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾರೆ? ಅದು ಇನ್ನೂ ಮೇಲಾಧಿಕಾರಿಗಳ ನಿರ್ದೇಶನ ಬಂದಿಲ್ಲ. ಅದು ಬಂದ ಮೇಲೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಜಂಬಿಗಿ ಕಿಡಿ ಗ್ರಾಮದವರು ಗ್ರಾಮ ಪಂಚಾಯತಿ ಮೆಂಬರ
ಅದಕ್ಕೆ ಇಲ್ಲಿ ಈಗಾಗಲೇ ಒಂದು ಸುಮಾರು 2 ತಿಂಗಳ ಹಿಂದೆ ಚಿರಿತು ಬಂದದ್ದು ತೀಕ್ಷಣ ಎಲ್ಲರೂ ಬಂದು ಗ್ರಾಮೀಣ ಇಲಾಖೆಗಳು ಡಿ ಸಿ ಇರ್ಬೋದು, ಎಸ್ ಸಿ ಇರ್ಬೋದು, ತಹಸೀಲ್ದಾರ್ ಸಾಹೇಬ್ ಇರ್ಬೋದು, ಕೆ ಎಸ್ ಐ ಸಾಹೇಬ್ ಇರ್ಬೋದು, ಅರಣ್ಯ ಇಲಾಖೆ ಎಲ್ಲರೂ ಪ್ರಯತ್ನ ಮಾಡಿದ್ರು ಸಿಕ್ಕಿದ್ದಿಲ್ಲ. ಇವತ್ತಿನ ದಿವಸ ಅಶೋಕ್ ಮಲ್ಕಾಪ್ನವರ ಸಿರ್ಸೇಲಿ ಮಲ್ಕಾಪ್ನವ್ರ ಹೊಲದಲ್ಲಿ ಅವ್ರು ತಂದು ನೋಡಿಕೊಳ್ಳಿ ಮಾಡಿ ನಾಯಿತಿಂದ ಅರ್ಧ ಬಿಟ್ಟು ಹೋಗಿತ್ತು. ಅದಕ್ಕೆ ಅವ್ರು ಹೋಗಿ ಅದನ್ನು ಒಂದು ತಂದು ಇಟ್ಟು ಒಂದು ಟ್ಯಾಕ್ಟ್ರಲ್ಲಿ ತಂದು ತಾವು ಇಟ್ಟು ಯಾರಿಗೂ ಪಬ್ಲಿಕ್ ಮಾಡಿಲ್ಲ ಅವರು. ಅದಕ್ಕೆ ಆ ನಾಯಿ ಒಳಗೆ ಹಾಕಿದಾಗ ಬಂದು ಇವತ್ತು ಅದು ತಿರುಗಿ ಅದ್ರಾಗ ಬಿದ್ದತಿ. ಇವತ್ತಿನ ದಿವಸ ಜಂಬಿ ಕಿಡಿ ಒಳಗೆ ಸಿಕ್ಕತ್ತಿ. ಈಗಾಗಲೇ ಅರಣ್ಯ ಇಲಾಖೆದವ್ರು ಎಲ್ಲರೂ ಬಂದು ಕಿಸಿಂದ ತೊಗೊಂಡು ಹೋಗ್ಯಾರು. ಅದು ಹಿಡಿದು ಪ್ರಯತ್ನ ಮಾಡೋದು ಯಾರಿಗಾರು ಸಲ್ಲಬೇಕಾದ್ರೆ ರೈತರಿಗೆ ಮತ್ತು ಅಶೋಕ್ ಮಲ್ಕಾಪ್ನವ್ರು, ಸಿರ್ಸೇಲಿ ಮಲ್ಕಾಪ್ನವ್ರು ಧನ್ಯವಾದಗಳು ನಾವು ಹೇಳ್ತೀವಿ. ಅರಣ್ಯ ಇಲಾಖೆದವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಸಿಗಲಿಲ್ಲ. ಮೊದಲು ಅವ್ರು 8 ಸಲ ಪ್ರಯತ್ನ ಮಾಡಿದ್ರು ಸಿಗಲಿಲ್ಲ. ಯಾರು ಬೇಕಾದ್ರೆ ಒಂದು ತಿಂಗಳಾಂಗಟ್ಟಲೆ ಗುದ್ದಾಡಿದ್ರು ಅವರು, ಸಿಗಲಿಲ್ಲ. ಈಗ 2 ದಿವಸನಾಗ ಆ ನಾಯಿ ಒಳಗೆ ಹಾಕಿದ ಕೂಡಲೇ ಸಿಕ್ಕತ್ತಿ. ಅಂದರೆ ಇವರು ಬೋನಿನ ವ್ಯವಸ್ಥೆ ಮಾಡಿರಲಿಲ್ಲ, ಇವರು ಹೊಲದ ಮಾಲಕರು ಮಾಡ್ಯಾರ. ಹೊಲದ ಮಾಲಕ ಸ್ವಂತ ತಮ್ಮ ಟ್ಯಾಕ್ಟರ್ ತೊಗೊಂಡು ಹೋಗಿ ಅರಣ್ಯ ಇಲಾಖೆ ಒಂದು ಇಬ್ಬರು ಕರ್ಕೊಂಡೋಗಿ ಜನರಾಡದಾಗ ಇಲ್ಲಿ ಚುಚ್ಚಿ ಒಳಗೆ ಇದ್ದದ್ದು ಅದು ತಂದು ಕಿಶನ್ ಇಟ್ಟು ಅವರ ಪ್ರಯತ್ನ ಮಾಡ್ಕೊಂಡವರು ಇವತ್ತು ಸಿಕ್ಕತ್ತೆ ಬಂದು ಬಿದ್ದಕ್ಕೆ. ಅಂದರೆ ಗ್ರಾಮಸ್ಥರಿಗೆ ಭಯದ ವಾತಾವರಣ ಕಡಿಮೆ ಆಯ್ತು. ಎಲ್ಲರಿಗೆ ಚಿಂತೆ ಹೋಗ್ತದೆ. ಗ್ರಾಮಸ್ಥರಿಗೆ ಏನೋ ಐತೆ ಅನ್ನೋದು ಎಲ್ಲರಿಗೆ ಭಯ ಇತ್ತು. ಮತ್ತು ಇಲ್ಲಿ ಅವ್ರು ಇರೋದನ್ನ ಒಟ್ಟು ಒಂದು 7-8 ಮಂದಿ ಇರ್ತಾರೆ ಮನ್ಯಾಗ. ಆ ತಿರ್ಚಿ ನೋಡಿದ್ರೆ ಹೊರಗೆ ಬಿಟ್ಟರೆ 7-8 ಮಂದಿ ಎಲ್ಲರೂ ಹೊರಗೆ ಬಂದ್ರು ಅದೇನು ಅಟ್ರಮು ಕ್ಲಾಸ್ ಮಾಡಿ ಹೋಗುವಂಥ ತಿರ್ಚಿದ್ದಾರೆ. ಇದಕ್ಕೆ ಎಡಮೆಟ್ ಅವರು ಇಲ್ಲಿ ಅದಕ್ಕಿಂತ ಒಂದು ಇದರ ಸಿಕ್ಕತ್ತೆ ಅಂದ್ರೆ ಅದು ಅವ್ರಿಗೆ ಪುಣ್ಯ ಮತ್ತು ನಮ್ಮ ಜಂಬಿ ಕಿಡಿ ಉಳಿದನು ಭಯಾನ ಹೋಗೈತಿ. ಇವತ್ತೆಲ್ಲ ರೈತರು ನಿಶ್ಚಿತವಾಗಿರ್ಬೇಕಂತೇಳಿ ನಾವು ಕೇಳ್ಕೊತೀವಿ.